ನಮಸ್ತೆ ಸ್ನೇಹಿತರೆ, ನೀವು ನೋಡುತ್ತಿರುವುದು ಸಾಯಿನಾರಾಯಣ ಯೂಟ್ಯೂಬ್ ಚಾನಲ್. ಇಂದು ನಾವು ಒಂದು ರೈತರ ತೋಟಕ್ಕೆ ಬಂದಿದ್ದೇವೆ. ಇಲ್ಲಿ ಹೊಸದಾಗಿ ಬೋರ್ವೆಲ್ ಹಾಕಿಸಿದ್ದು ಅದರಲ್ಲಿ ಜೋರಾಗಿ ನೀರು ಬಿದ್ದಿದೆ. ರೈತನ ಸಂತೋಷದ ಕ್ಷಣ ಮತ್ತು ಈ ಬೋರ್ವೆಲ್ ಎಷ್ಟು ಅಡಿಯಲ್ಲಿ ನೀರು ಬಂದಿದೆ ಎಂಬ ಮಾಹಿತಿಯನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಬನ್ನಿ ರೈತರನ್ನೇ ಮಾತಾಡಿಸಿ ಅವರ ಅನುಭವವನ್ನು ಒಂದು ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಕೊರಡಳ್ಳಿ ಗ್ರಾಮ ಅಂತಂದೇಳಿ. ನಿಮ್ಮ ಹೆಸರು? ನಮ್ಮ ಹೆಸರು ಪರಮೇಶಿ ಅಂತಂದೇಳಿ. ನಾವು ಒಂದು ಬೋರ್ಗಳೆಲ್ಲ ಹಾಕ್ಸಿ ಬಹಳ ದಿವಸ ಪೇಚಾಡಿದ್ವಿ. ಈ ಬೆಂಗಳೂರಿದ್ದ ಆನೆಕಲ್ಲಿಂದ ಮದನ್ ಸಾರ್ ಎಂಬ ಒಬ್ಬ JLS ಸಿಕ್ಕರು. ಅವರು ನಮ್ಮ ರೈತರಿಗೆ ಎಷ್ಟು ಒಳ್ಳೆ ಚೆನ್ನಾಗಿ ಹೇಳಿ ಬಹಳ ಕ್ಲಿಯರ್ ಆಗಿ ನಮಗೆ ತೋರಿಸಿ ನಮ್ಮನ್ನೇ ಆಪರೇಟರ್ ಮಾಡಕ್ ಬಿಟ್ಟು ಎಲ್ಲಾ ನಾವೇ ಮಾಡಿ ಬಹಳ ಸಂತೋಷದಿಂದ ಒಳ್ಳೆ 2 ಪಾಯಿಂಟ್ ಮಾಡಿಕೊಟ್ರು. ಮೈನ್ ನಮ್ಗೆ ಒಂದು ಪಾಯಿಂಟ್ ಮಾಡಿಕೊಟ್ಟ ಉದ್ದೇಶ ಏನಂದ್ರೆ 12 ಗಿಡ ಲೈನ್ ಇದು ಅಲ್ಲಿಗಾನ ಇದ್ರಲ್ಲೇ ಇಷ್ಟ್ರಾಗೆ ಮಾಡ್ಬೇಕು ಸರ್ ಅಂತಂದು ಹೇಳಿದ್ವಿ. ಇಷ್ಟ್ರಲ್ಲೇ ಮಾಡ್ಬೇಕು. 10 ಅಡಿ ಜಾಗ ಇದು ಅಲ್ಲಿಂದ ಇಲ್ಲಿಗೆ 10 ಅಡಿ, ಇಲ್ಲಿಂದ ಅಲ್ಲಿಗೆ ಒಂದು 60 ಅಡಿ 100 ಅಡಿ. ಇದು ಬಿಟ್ರೆ ನೋಡಿ ಇದೆಲ್ಲ ಅಡಿಕೆ ಗಿಡ, ಎಲ್ಲಿ ಗಾಡಿ ಒಳಗೆ ಹೋಗಂಗಿಲ್ಲ. ನೀರು ಏಕ್ಸಿಡನೆ ಕಮ್ಮಿ ಆಗ್ಬಿಟ್ಟು ಅವ್ರನ್ನ ಕರ್ಸಿದ್ವಿ. ಕರ್ಸಿದ ಮೇಲೆ ಅವರು ಒಳ್ಳೆ 2 ಪಾಯಿಂಟ್ ಕೊಟ್ಟರು. ಅದೊಂದು ಇದೊಂದು ಸುಮಾರು 5 ಇಂಚು ನೀರು ಬಿದ್ದು. 5 ಇಂಚು ನೀರು, ಅದ್ರಾಗ 5 ಇಂಚು ಇದ್ರಾಗ 5. ಅವರು ಹೆಂಗೆ ಗ್ಯಾಪ್ ಹೇಳಿದ್ರು ಅದೇ ತರ ಗ್ಯಾಪ್ ಬಿದ್ದು ನೋಡಿ ಇದು 140, 200, 240, 280, 380 ಈ ತರ ಗ್ಯಾಪ್ ಸರ್. ಎಲ್ಲೆಲ್ಲೂ ಬಂಡೆ ಬರಲಿಲ್ಲ. ಇದೆಲ್ಲ ಬಹಳ ಮೃದು ಬಂಡೆ, ಒಳ್ಳೆ ಸೊಳಗು ಸಿಕ್ಕು, ಭಾರಿ ನೀರು ಸಿಕ್ಕು. ಎಲ್ಲಾ ರೈತರಿಗೆ ನಾನು ಹೇಳೋದು, ಇಂಥ ಒಬ್ಬ JLS ಹಿಡ್ಕೊಂಡು ಮಾಡಿಸ್ಕೊಂಡ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಅವರು ಮದನ್ ಸಾರ್ ಅಂತಂದು ಹೇಳಲ್ಲ, ಮದರ್ ಸಾರ್ ಅಂತಂದು ಹೇಳಕ್ ನಾನು ಇಷ್ಟಪಡ್ತೀನಿ. ಅಷ್ಟು ಕ್ಲೋಸ್ ಆಗಿ ನನಗೆ ಇಷ್ಟು JLS ನೋಡಿದ್ರು ಇವ್ರಂಗೆ ಕ್ಲೋಸ್ ಆಗಿ ಹೇಳಿದಾರು, ಕ್ಲೋಸ್ ಆಗಿ ತೋರಿಸ್ಕೊಟ್ಟು ಇಷ್ಟಡಿ ಅವರು 1200 ಅಡಿಗೂ ನೋಡಿದ್ರು. ಆಮೇಲೆ ನಮ್ಮ ಏರಿಯಾ ಎಲ್ಲ ಇದಷ್ಟೇ 300 ಅಡಿ ಒಳಗೆ 400 ಅಡಿ ಒಳಗೆ ಇಷ್ಟೇ ಅಡಿಯಾಗಿ ಹಾಕ್ಸ್ಬೇಕು ಅಂತಂದು ಹೇಳಿಬಿಡ್ತಾರೆ. ನೀನು 500 ಅಡಿ ಕೊರ್ಸೋದು ವ್ಯರ್ಥ. ಅವ್ರು ಏರಿಯಾ ನೋಡಿ ಹೇಳಿಬಿಡ್ತಾರೆ. 300 ಅಡಿ ಅಂದ್ರೆ 300 ಅಡಿ ಮೇಲೆ ನೀರು ಬೀಳಲ್ಲ, ನೀವು ಕೊರ್ಸೋದು ವೇಸ್ಟ್. ಇದು ನಮ್ದು 400 ಅಡಿ ಹೇಳಿದ್ರು, 400 ಅಡಿ ಕೊರ್ಸಿದ್ವಿ. ಒಳ್ಳೆ ನೀರು ಕೊಟ್ಟರು. ಇಂಥವ್ರಿಗೆ ಯಾರಾದ್ರೂ ರೈತರು ಭಾಳ ಚೆನ್ನಾಗಿ ಮಾಡ್ತಾರೆ. ಅವ್ರದ್ದು ನಂಬರ್ ಹಾಕಿರ್ತೀವಿ. ನಾವು ರೈತರು ನಾವೇನು ನಮಗೆ ಅದೆಷ್ಟು ಕೊಟ್ಟಿದ್ರೆ ಅಂದರೆ ಇಡೀ ನಮ್ಮೂರಾಗ ಯಾರೋ ಬಿದ್ದಿಲ್ಲ ಇಷ್ಟು ನೀರು. 4 ಇಂಚು ಪೈಪ್ ದಬ ಹೋಗ್ಬಿಟ್ಟು. ಮದನ್ ಸಾರ್ ಹೇಳ್ತೀನ, ಮದರ್ ಸಾರ್ ಅಂಬೋದು ಭಾರಿ ಚೆನ್ನಾಗಿರುತ್ತೆ. ನಮ್ಮ ತಾಯಿ, ನಮ್ಮ ದೇವ್ರವ್ರು. ಮದನ್ ಸಾರ್ ಅಂದರೆ ನಮ್ಮ ದೇವ್ರು. ನಮ್ಗೆ ಇಷ್ಟು ಜಾಗದಲ್ಲಿ ಯಾಕೆ ಕೊಡ್ತಾರೆ? ನಾವು ಕಾಯಿ ಹಿಡ್ಕೊಂಡು 100 ಸಲ ಅಡ್ಡಾಡೋದು ಹಾಕ್ತಿದ್ವಿ. ಇದು 10 ಅಡಿ ಜಾಗದಲ್ಲಿ ಅಷ್ಟು ನಮ್ಗೆ 2 ಪಾಯಿಂಟ್ ಕೊಟ್ಟವ್ರೆ ಅಂದರೆ ನಮ್ಮ ಇಡೀ ಊರಾಗ ಯಾರೋ ಬಿದ್ದಿಲ್ಲ ನೀರು. ಹೊಸ್ದಾಗಿ ಕರ್ಸಿದ್ವಿ ನಾವು ಅವ್ರನ್ನ. ಅವರೆಲ್ಲ ಆ ಕಡೆ ಭಾರಿ ಮಾಡಿದ್ದಾರೆ, ಆದ್ರೆ ಒಳ್ಳೆ ವ್ಯಕ್ತಿ ಎಂಬತ್ತಿ ಕರ್ಸಿದ್ವಿ. ಅಷ್ಟೇ ಚೆನ್ನಾಗಿ ಮಾಡಿಕೊಟ್ಟು ಸುಮಾರು ನೀರು ಇಡೀ ನೋಡಿದ ಜನಗಳೆಲ್ಲ ಕೊಂಡಾಡಿ ಕೇಕೆ ಹೊಡೆದು ನಮ್ಮ ಅದು ಹೇಳ್ಬಾರ್ದು ಅಷ್ಟು ನೀರು ಕೊಟ್ಟೋಗ್ಬಿಟ್ಟು. ಇಂಥ ಮದನ್ ಸಾರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಇಂಥ ಸಿಗಬೇಕು ನಮಗೆ. JLS ನಮ್ಮ ರೈತರಿಗೆ ಸಿಕ್ಕರೆ ರೈತರು ಉದ್ಧಾರ ಆಗ್ತಾರೆ. ಇವತ್ತು ಅವ್ರಿಗೆ ದುಡ್ಡು ಕೊಡೋದು ನಮ್ದು ಎಲ್ಲ ಒಂದು ರಾಡ್ನಾಗ ಹೋಗ್ಬಿಡ್ತು. ಅಷ್ಟು ನೀರು ಕೊಟ್ಬಿಟ್ಟದ. ನಮ್ಮ ಇಡೀ ನಮ್ಮೂರಾಗೆ ಯಾರಿಗೂ ಸಿಕ್ಕಿದ್ರು ಇಷ್ಟು ನೀರು, ಇಷ್ಟು ಗ್ಯಾಪು, ಇಷ್ಟು ಮೃದು ಕಲ್ಲು. ಒಂದು ಎಲ್ಲೆಲ್ಲೂ ಯಾವುದು ಬೋರ್ಡರ್ಸ್ ಬರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಇದು ಕಲ್ಲು ಒಳ್ಳೆ ಶಿವರು. ಫಸ್ಟಿಗಿಂದ ಕೊನೆಯವರೆಗೆ ಇದೇ ಥರ ಹೋಯ್ತು. ಭಾಳ ಚೆನ್ನಾಗಿ ಮಾಡಿಕೊಟ್ಟಾರೆ. ಯಾವುದೇ ರೈತರು ಬೇಕಂದರೆ ಅವ್ರದ್ದು ನಂಬರ್ ಹಾಕಿರ್ತೀವಿ. ನಂದು ನಂಬರ್ ಹಾಕಿರ್ತೀವಿ, ನಾನು ಕೊರಿಸ್ತೇನೋ ಅವ್ರು ಮಾಡಿದಾರೆ. ಇಬ್ಬರಲ್ಲೂ ನಂಬರ್ ಹಾಕಿರ್ತೀವಿ. ಕೇಳ್ರಿ. ಮದನ್ ಸಾರಲ್ಲಿ ಕೇಳ್ಕೊಂಬೋದೇನೆಂದ್ರೆ ನಮ್ಮ ರೈತರು ಯಾರಾದ್ರೂ ಕರೆದ್ರೆ ಹೋಗಿ ಸಹಕಾರ ಮಾಡಬೇಕು ಅಂತಂದು ವಿನಂತಿ ಮಾಡ್ಕೊಳ್ತೀವಿ. ಒಳ್ಳೇದು ಮಾಡಿರಿ ಮದನ್ ಸಾರ್ ಒಳ್ಳೆ ಕೆಲಸ ಮಾಡ್ಬೇಕು. ಯಾವುದೇ ರೈತರು ಮಾಡಿದ್ರು
ಹೋಗಿ ಒಳ್ಳೇದು ಮಾಡ್ತಾರೆ, ಮಾಡ್ಬೇಕು ಅಂತಂದು ಕೇಳ್ತೀನಿ. ಸ್ವಲ್ಪ ಲೇಟ್ ಮಾಡ್ತಾರೆ, ಅವ್ರಿಗೂ ಭಾಳ ಜನಗಳು ಕಾಟ. ನಾವು 10-20 ಕಾಟ ಮಾಡಿ ಕರ್ಸ್ಕೊಂಡಿದ್ವಿ. ಆದಷ್ಟು ರೈತರಿಗೆ ಮಾಡಿಕೊಡ್ಲಿ ಎಂಬುದು ನನ್ನ ಮದನ್ ಸಾರಲ್ಲಿ ಕೇಳೋದಿಷ್ಟೇ, ಮಾಡಿಕೊಡ್ಲಿ, ಒಳ್ಳೆಯದಾಗಲಿ. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಸಾಯಿ ನಾರಾಯಣ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.